ಸೌಜನ್ಯ 17 ವರ್ಷ ಇದ್ದಾಗ ಸಾವಾಗುತ್ತೆ. ಇದು 13-14 ವರ್ಷಗಳ ಹಿಂದಿನ ಮಾತು. ಅವತ್ತಿನ ಸರ್ಕಾರ ಇದು CIDಗೆಲ್ಲ ಕೊಟ್ಟಿರುತ್ತೆ, ಇನ್ವೆಸ್ಟಿಗೇಷನ್ ಆಗುತ್ತೆ, ಜಸ್ಟಿಸು ಬಂದಿರುತ್ತೆ. ಆದರೆ ಆಯೋಗದ ಅಧ್ಯಕ್ಷ ಇದೂ ಒಂದು ಸಂವಿಧಾನಾತ್ಮಕ ಹುದ್ದೆ. ನಾವು ನ್ಯಾಯಾಲಯವನ್ನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಮತ್ತೆ ಒಂದು ತಿರುವು ಬಂದಿದೆ. ಒಬ್ಬ ವ್ಯಕ್ತಿ ತಾನೇ ಬಂದು ಪ್ರೊಟೆಕ್ಷನ್ ತಗೊಂಡು ಇವತ್ತು ನ್ಯಾಯಾಲಯದಲ್ಲಿ ಅಪಿಯರ್ ಆಗಿ ಜಡ್ಜ್ ಮುಂದೆ ಒಂದು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 100 ಶವಗಳನ್ನು ನಾನು ಊತಿದ್ದೀನಿ, ಎಷ್ಟೋ ಜನರು ಮೈ ಮೇಲೆ ಸೆಕ್ಷುವಲಿ ಅಸಾಲ್ಟ್ ಆಗಿದ್ವು, ಮತ್ತೆ ಒಡೆದಿರೋ ಕಲೆ ಇದು ಅಂಥ ಮಕ್ಕಳನ್ನು ಮಹಿಳೆಯರನ್ನೆಲ್ಲ ನಾನು ಊತಾ ಇದ್ದೀನಿ. ಆ ಜಾಗದಲ್ಲಿ ಒಬ್ರು ಸ್ಟಿಂಗ್ ಆಪರೇಷನ್ ಮಾಡಿದಾಗ ಒಂದು ತಲೆಬುರುಡೆನೂ ಸಿಗತ್ತೆ. ಮತ್ತು ಕೆಲವೊಂದು ಪೇರೆಂಟ್ಸ್ ಎಲ್ಲ ಹೌದು ನನ್ನ ಮಗಳು ಹಿಂಗೆ ಹೋಗಿದ್ಲು, ವಾಪಸ್ಸೇ ಬರಲಿಲ್ಲ, ಪೊಲೀಸ್ ಹತ್ರ ಹೋದಾಗಲೂ ನಮಗೆ ಸರಿಯಾಗಿ ಸ್ಪಂದನೆ ಸಿಗಲಿಲ್ಲ, ಇವತ್ತಿಗೂ ಆ ನ್ಯಾಯಕ್ಕೆ ಕಾಯ್ತಾ ಇದ್ದೀವಿ. ಇಷ್ಟೆಲ್ಲ ಆದಮೇಲೆ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ದಕ್ಷಿಣ ಕನ್ನಡ ಪೊಲೀಸ್ ಅಧೀಕ್ಷಕರಿಗೆ ಪತ್ರವನ್ನು ಬರೆದಿದ್ದೇನೆ. ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಮೊದಲು ಕರ್ತವ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು SIT ರಚನೆ ಮಾಡಿ ಸತ್ಯ ಅಸತ್ಯತೆ ಬರಬೇಕು, ಜನರಿಗೆಲ್ಲ ಉತ್ತರ ಸಿಗಬೇಕಲ್ಲ. ಇವತ್ತು ಕಳ್ಕೊಂಡಂಥ ಎಷ್ಟೋ ತಂದೆ ತಾಯಿಗೆ, ಕಳೆದಂಥ ಜೀವಗಳಿಗೆ ನ್ಯಾಯ ಸಿಗಬೇಕು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.